ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಜನರು ಕನಸು, ಅವರೆಲ್ಲರ ಕನಸು ನೆರವೇರಿತು. ಸುಸಜ್ಜಿತ ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧವಾಯಿತು ಎಂದು ಎಲ್ಲರೂ ಸಂತೋಷದಲ್ಲಿದ್ದರು. ಆದರೆ ಆಸ್ಪತ್ರೆಯಲ್ಲಿ ಏನೋ ತಲೆ ಎತ್ತಿದೆ. ಆದರೆ ಅದರೊಳಗೆ ಮೂಲ ಸೌಕರ್ಯಗಳೇ ಮಾಯವಾಗಿದೆ. ತಜ್ಞ ವೈದ್ಯರು ಇಲ್ಲದಂತಾಗಿದೆ. ಈ ಕುರಿತಾಗಿ ವರದಿ ಇಲ್ಲಿದೆ ನೋಡಿ. ಕಾರವಾರದಲ್ಲಿ ತಲೆ ಎತ್ತಿದ ಅತ್ಯಾಧುನಿಕ ಆಸ್ಪತ್ರೆ, ಮೂಲ ಸೌಕರ್ಯ ನೀಡುವ ಮೊದಲೇ ಉದ್ಘಾಟನೆ. ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಸಮರ್ಪಕ ಆರೋಗ್ಯ ಸೇವೆ ಇಲ್ಲದ ರಾಜ್ಯದ ನತದೃಷ್ಟ ಜಿಲ್ಲೆಯಾಗಿತ್ತು. ಈ ಜಿಲ್ಲೆಯ ಜನರು ಆರೋಗ್ಯ ಸಮಸ್ಯೆ ಉಂಟಾಗಿ ತುರ್ತು ಸಂದರ್ಭದಲ್ಲಿ ಮಣಿಪಾಲ, ಮಂಗಳೂರು, ಗೋವಾ, ಹುಬ್ಬಳ್ಳಿ ಭಾಗಕ್ಕೆ ತೆರಳಬೇಕಾಗಿ ಕಳೆದ ಸಾರಿ ಬಿಜೆಪಿ ಸರ್ಕಾರ ಕಾರವಾರಕ್ಕೆ ಮೆಡಿಕಲ್ ಕಾಲೇಜು ಆಸ್ಪತ್ರೆ ನೀಡಿತು. 165 ಕೋಟಿ ರು ವೆಚ್ಚದ 450 ಹಾಸಿಗೆಯ ಆಸ್ಪತ್ರೆಯನ್ನ ನೀಡಿತು. ಉಪಕರಣಗಳಿಗಾಗಿ 30 ಕೋಟಿ ರು ಮಂಜೂರು ಮಾಡಿತ್ತು. ಆದ್ರೀಗ ಆಸ್ಪತ್ರೆಯ ಎಲ್ಲ ಕೆಲಸ ಮುಗಿಯುವ ಮುನ್ನವೇ ಉದ್ಘಾಟನೆಗೆ ಸಿದ್ಧವಾಗಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ಡಿಸೆಂಬರ್ 22ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಆಸ್ಪತ್ರೆ ಉದ್ಘಾಟನೆಗೆ ಕಾರವಾರಕ್ಕೆ ಆಗಮಿಸುತ್ತಿದ್ದಾರೆ. ಆದರೆ ಮೊದಲು ಆಸ್ಪತ್ರೆಯ ಎಲ್ಲ ಕೆಲಸಗಳನ್ನ ಮುಗಿಸಿ ಆನಂತರ ಉದ್ಘಾಟನೆ ಮಾಡಿ ಎಂದು ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀವಿ ಅಂತ ನಾವು ಆವಾಗ ಜಾಗ ಹುಡುಕಿ ಆವಾಗ ಫೈನಲ್ ಮಾಡಿದ್ರು. ತದನಂತರ ಬಂದಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವುದೇ ತರದ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಬಂದಂತ ಶಾಸಕರುಗಳು ನಾವು ಎರಡೆರಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಮಾಡ್ತೇವೆ, ಜನರಿಗೆ ಈ ಒಂದು ಕೊಡುಗೆಗಳನ್ನು ಕೊಡ್ತೀವಿ ಅಂತ ಬಹಳ ಒಂದು ಇದರಲ್ಲಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು 2.5 ವರ್ಷ ಆಯಿತು. ಕುರ್ಚಿಗಾಗಿ ಅಧಿಕಾರದ ಹಣಾಹಣಿಯಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ. ಇಲ್ಲಿ ಜನರ ನೋವನ್ನು ಯಾರು ಕೇಳೋರಿಲ್ಲ. ಕಾರವಾರದ ನೂತನ ಆಸ್ಪತ್ರೆಗೆ ಸೂಕ್ತ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಸೇರಿದಂತೆ ಇತರ ಯಂತ್ರೋಪಕರಣಗಳು ಇಲ್ಲ. ಅಲ್ಲದೆ ನುರಿತ ವೈದ್ಯರ ಕೊರತೆ ಇದೆ. ಹೀಗಾಗಿ ಸರ್ಕಾರ ಅಗತ್ಯವಾಗಿ ಬೇಕಾಗಿರುವ ಎಂಆರ್ಐ ಮಷಿನ್ ಹಾಗೂ ನ್ಯೂರಾಲಜಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್ ಸೇರಿದಂತೆ ತಜ್ಞ ವೈದ್ಯರನ್ನ ಉದ್ಘಾಟನೆಗೂ ಮೊದಲು ನೇಮಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿಯ ಜನ ಏನ್ ಹೇಳ್ತಾ ಇರೋದಂದ್ರೆ ನಾವು ಎಲ್ಲವನ್ನು ತಂದಿದ್ದೇವೆ, ಕಾಂಗ್ರೆಸ್ ಸರ್ಕಾರ ತಂದಿದ್ದೇನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದೇನಂದ್ರೆ ಕಾಂಗ್ರೆಸ್ ಸರ್ಕಾರ ನೀವು ಏನಾದ್ರೂ ₹1 ಬಿಡುಗಡೆ ಮಾಡಿದ್ದಿಲ್ದು ನಿಮ್ಮ ಆದೇಶ ಸಂಖ್ಯೆಯನ್ನು ತೋರಿಸಿ ಅಂತ ಹೇಳ್ತಾ ಇದ್ದೆ. ಏನು ಆದೇಶ ಸಂಖ್ಯೆ, ಯಾವ ಇಯರ್ ನಲ್ಲಿ ಲೆಟರ್ ಮೂವ್ ಆಗಿತ್ತು, ನೀವು ಹೊಸದಾಗಿ ಯಾವುದಕ್ಕೆ ಹಣ ಬಿಡುಗಡೆ ಮಾಡಿದಿರಿ, ಕಾಂಗ್ರೆಸ್ ಇಂದ ಯಾವ್ದು ಹಣ ಬರ್ತಾ ಇದೆ. ಯಾವುದೇ ಸರ್ಕಾರದಲ್ಲಿ ಯೋಜನೆ ಬಿಡುಗಡೆ ಆದ ನಂತರ ಆ ಯೋಜನೆಗಳು ಮುಂದೆ ನಡ್ಕೊಂಡು ಹೋಗ್ತದೆ. ಇನ್ನು ಬಿಜೆಪಿ ನಾಯಕರ ಈ ಆಕ್ಷೇಪಕ್ಕೆ ಕಾಂಗ್ರೆಸ್ ಮುಖಂಡರು ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಿಂದ ಈ ಆಸ್ಪತ್ರೆಗೆ 100 ಕೋಟಿ ಹಣ ಬಿಡುಗಡೆಯಾಗಿದೆ. ಈ ಆಸ್ಪತ್ರೆ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ದೊಡ್ಡದಿದೆ ಎಂದಿದ್ದಾರೆ. ರೂಪಾಲಿ ನಾಯ್ಕ ಇವರು ಮುಂಬರುವ ಕೆಲವು ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಕಾರವಾರದ ಕ್ರಿಮ್ಸ್ ಆಸ್ಪತ್ರೆ ಉದ್ಘಾಟನೆಗೆ ಬಂದರೆ ನಾವು ಧಿಕ್ಕಾರ ಕೂಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೊಡ್ತಾರೆ. 450 ಬೆಡ್ಡೆಡ್ ಹಾಸ್ಪಿಟಲ್ಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಯಾವುದೂ ಇಲ್ಲ. ಏನೂ ಅನುದಾನ ಕೊಡದೆ ಉದ್ಘಾಟನೆ ಮಾಡಲಿಕ್ಕೆ ನೈತಿಕ ಹಕ್ಕು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇಲ್ಲ ಅಂತ ಹೇಳಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಹೇಳ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಇತ್ತ ಜನರು ಮೊದಲು ಆಸ್ಪತ್ರೆಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿ ನಂತರ ಉದ್ಘಾಟನೆ ಮಾಡಿ ಎಂದು ಒತ್ತಾಯಿಸುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಜನರು ಕನಸು, ಅವರೆಲ್ಲರ ಕನಸು ನೆರವೇರಿತು. ಸುಸಜ್ಜಿತ ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧವಾಯಿತು ಎಂದು ಎಲ್ಲರೂ ಸಂತೋಷದಲ್ಲಿದ್ದರು. ಆದರೆ ಆಸ್ಪತ್ರೆಯಲ್ಲಿ ಏನೋ ತಲೆ ಎತ್ತಿದೆ. ಆದರೆ ಅದರೊಳಗೆ ಮೂಲ ಸೌಕರ್ಯಗಳೇ ಮಾಯವಾಗಿದೆ. ತಜ್ಞ ವೈದ್ಯರು ಇಲ್ಲದಂತಾಗಿದೆ. ಈ ಕುರಿತಾಗಿ ವರದಿ ಇಲ್ಲಿದೆ ನೋಡಿ. ಕಾರವಾರದಲ್ಲಿ ತಲೆ ಎತ್ತಿದ ಅತ್ಯಾಧುನಿಕ ಆಸ್ಪತ್ರೆ, ಮೂಲ ಸೌಕರ್ಯ ನೀಡುವ ಮೊದಲೇ ಉದ್ಘಾಟನೆ.
ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಸಮರ್ಪಕ ಆರೋಗ್ಯ ಸೇವೆ ಇಲ್ಲದ ರಾಜ್ಯದ ನತದೃಷ್ಟ ಜಿಲ್ಲೆಯಾಗಿತ್ತು. ಈ ಜಿಲ್ಲೆಯ ಜನರು ಆರೋಗ್ಯ ಸಮಸ್ಯೆ ಉಂಟಾಗಿ ತುರ್ತು ಸಂದರ್ಭದಲ್ಲಿ ಮಣಿಪಾಲ, ಮಂಗಳೂರು, ಗೋವಾ, ಹುಬ್ಬಳ್ಳಿ ಭಾಗಕ್ಕೆ ತೆರಳಬೇಕಾಗಿತ್ತು. ಕಳೆದ ಸಾರಿ ಬಿಜೆಪಿ ಸರ್ಕಾರ ಕಾರವಾರಕ್ಕೆ ಮೆಡಿಕಲ್ ಕಾಲೇಜು ಆಸ್ಪತ್ರೆ ನೀಡಿತು. 165 ಕೋಟಿ ರು ವೆಚ್ಚದ 450 ಹಾಸಿಗೆಯ ಆಸ್ಪತ್ರೆಯನ್ನ ನೀಡಿತು. ಉಪಕರಣಗಳಿಗಾಗಿ 30 ಕೋಟಿ ರು ಮಂಜೂರು ಮಾಡಿತ್ತು. ಆದ್ರೀಗ ಆಸ್ಪತ್ರೆಯ ಎಲ್ಲ ಕೆಲಸ ಮುಗಿಯುವ ಮುನ್ನವೇ ಉದ್ಘಾಟನೆಗೆ ಸಿದ್ಧವಾಗಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ಡಿಸೆಂಬರ್ 22ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಆಸ್ಪತ್ರೆ ಉದ್ಘಾಟನೆಗೆ ಕಾರವಾರಕ್ಕೆ ಆಗಮಿಸಿದ್ದಾರೆ. ಆದರೆ ಮೊದಲು ಆಸ್ಪತ್ರೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಆನಂತರ ಉದ್ಘಾಟನೆ ಮಾಡಿ ಎಂದು ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀವಿ ಅಂತ ನಾವು ಆವಾಗ ಜಾಗ ಹುಡುಕಿ ಅವಾಗ ಫೈನಲ್ ಮಾಡಿದ್ರು. ತದನಂತರ ಬಂದಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವುದೇ ತರದ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಬಂದಂತ ಶಾಸಕರುಗಳು ನಾವು ಎರಡೆರಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಮಾಡ್ತೇವೆ, ಜನರಿಗೆ ಈ ಒಂದು ಕೊಡುಗೆಗಳನ್ನು ಕೊಡ್ತೀವಿ ಅಂತ ಬಹಳ ಒಂದು ಇದರಲ್ಲಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು 2.5 ವರ್ಷ ಆಯಿತು. ಕುರ್ಚಿಗಾಗಿ ಅಧಿಕಾರದ ಹಣಾಹಣಿಯಲ್ಲಿ ಸಿಎಂ ಕುರ್ಚಿಗಾಗಿ ಕಾದಾಡ್ತಾ ನಡೀತಾ ಇದೆ. ಇಲ್ಲಿ ಜನರ ನೋವನ್ನು ಯಾರು ಕೇಳುವರಿಲ್ಲ. ಕಾರವಾರದ ನೂತನ ಆಸ್ಪತ್ರೆಗೆ ಸೂಕ್ತ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಸೇರಿದಂತೆ ಇತರ ಯಂತ್ರೋಪಕರಣಗಳು ಇಲ್ಲ. ಅಲ್ಲದೆ ನುರಿತ ವೈದ್ಯರ ಕೊರತೆ ಇದೆ. ಹೀಗಾಗಿ ಸರ್ಕಾರ ಅಗತ್ಯವಾಗಿ ಬೇಕಾಗಿರುವ ಎಂಆರ್ಐ ಮಷಿನ್ ಹಾಗೂ ನ್ಯೂರಾಲಜಿಸ್ಟ್, ಹಾರ್ಟ್ ಸ್ಪೆಷಲಿಸ್ಟ್ ಸೇರಿದಂತೆ ತಜ್ಞ ವೈದ್ಯರನ್ನ ಉದ್ಘಾಟನೆಗೂ ಮೊದಲು ನೇಮಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿಯ ಜನ ಏನ್ ಹೇಳ್ತಾ ಇರೋದಂದ್ರೆ ನಾವು ಎಲ್ಲವನ್ನು ತಂದಿದ್ದೇವೆ, ಕಾಂಗ್ರೆಸ್ ಸರ್ಕಾರ ತಂದಿದ್ದೇನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದೇನಂದ್ರೆ ಕಾಂಗ್ರೆಸ್ ಸರ್ಕಾರ ನೀವು ಏನಾದ್ರೂ ₹1 ಬಿಡುಗಡೆ ಮಾಡಿದ್ದಿಲ್ದು ನಿಮ್ಮ ಆದೇಶ ಸಂಖ್ಯೆಯನ್ನು ತೋರಿಸಿ ಅಂತ ಹೇಳ್ತಾ ಇದ್ರು. ಏನು ಆದೇಶ ಸಂಖ್ಯೆ, ಯಾವ ಇಯರ್ ನಲ್ಲಿ ಲೆಟರ್ ಮೂವ್ ಆಗಿತ್ತು, ನೀವು ಹೊಸದಾಗಿ ಯಾವುದಕ್ಕೆ ಹಣ ಬಿಡುಗಡೆ ಮಾಡಿದಿರಿ, ಕಾಂಗ್ರೆಸ್ ಇಂದ ಯಾವ್ದು ಹಣ ಬರ್ತಾ ಇದೆ. ಯಾವುದೇ ಸರ್ಕಾರದಲ್ಲಿ ಯೋಜನೆ ಬಿಡುಗಡೆ ಆದ ನಂತರ ಆ ಯೋಜನೆಗಳು ಮುಂದೆ ನಡ್ಕೊಂಡು ಹೋಗ್ತದೆ. ಇನ್ನು ಬಿಜೆಪಿ ನಾಯಕರ ಈ ಆಕ್ಷೇಪಕ್ಕೆ ಕಾಂಗ್ರೆಸ್ ಮುಖಂಡರು ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಿಂದ ಈ ಆಸ್ಪತ್ರೆಗೆ 100 ಕೋಟಿ ಹಣ ಬಿಡುಗಡೆ ಆಗಿದೆ. ಈ ಆಸ್ಪತ್ರೆ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ದೊಡ್ಡದಿದೆ ಎಂದಿದ್ದಾರೆ. ರೂಪಾಲಿ ನಾಯ್ಕ ಇವರು ಮುಂಬರುವ ಕೆಲವು ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಕಾರವಾರದ ಕ್ರಿಮ್ಸ್ ಆಸ್ಪತ್ರೆ ಉದ್ಘಾಟನೆಗೆ ಬಂದರೆ ನಾವು ಧಿಕ್ಕಾರ ಕೂಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೊಡ್ತಾರೆ. 450 ಬೆಡ್ಡೆಡ್ ಹಾಸ್ಪಿಟಲ್ಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಯಾವುದೂ ಇಲ್ಲ, ಏನೂ ಅನುದಾನ ಕೊಡದೆ ಉದ್ಘಾಟನೆ ಮಾಡಲಿಕ್ಕೆ ನೈತಿಕ ಹಕ್ಕು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇಲ್ಲ ಅಂತ ಹೇಳಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕರವರು ಹೇಳ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಒಟ್ಟಿನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಪಡವಾಯಿತು ಎಂಬಂತೆ ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಇತ್ತ ಜನರು ಮೊದಲು ಆಸ್ಪತ್ರೆಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿ ನಂತರ ಉದ್ಘಾಟನೆ ಮಾಡಿ ಎಂದು ಒತ್ತಾಯಿಸುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.